ಪಡೆದಿದ್ದು ನನಗೆ ಸಂತೋಷದ ವಿಷಯ. ಜಿ ಶಾವಮ್ಮ ಇವರ ಶಿಕ್ಷಣ PUC TC ಶಿಕ್ಷಕ ಸೇವೆಗೆ ಸೇರಿದರು. ಇವರು ಸೇವೆ ಸಲ್ಲಿಸಿದ ಶಾಲೆಗಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೋರಣಗಲ್ಲು, ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಚಿಂತೆಯಲ್ಲಿ ಸಹ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿ ನಂತರ ಪಟ್ಟಿ ಮುಖ್ಯಸ್ಥರಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೋತ್ರಗಟ್ಟಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನಂದಿಬೇವನಲ್ಲಿ ಸೇವೆ ಸಲ್ಲಿಸುತ್ತಾರೆ. 31/7/2016ರಲ್ಲಿ ನಿವೃತ್ತಿ ಹೊಂದಿರುತ್ತಾರೆ. ಇಂದು ಗುರುವಂದನಾ ಕಾರ್ಯಕ್ರಮದಲ್ಲಿ GB ಭೀಮಪ್ಪ ಶಿಕ್ಷಕ ಕೇಳಿಕೊಳ್ಳುತ್ತಿದ್ದೇನೆ. ವಿಷಯವಾಗಿದೆ. ಶ್ರೀಯುತರು ಚಿಗಟೇರಿ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ಜಿ ಬಸಪ್ಪ, ತಾಯಿ ಮು ಬಸಮ್ಮ. ಇವರ ಶಿಕ್ಷಣ 1985. ಇವರ ಸೇವೆ ಸಲ್ಲಿಸಿದ ಶಾಲೆಗಳು 19 ವರ್ಷಗಳ ಕಾಲ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲಾ ಚಿಗಟೇರಿ, ನಂತರ 11 ವರ್ಷಗಳ ಕಾಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾರತ್ನಾಳ್ ಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಾರೆ. 2014ರಲ್ಲಿ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಇಂದು ಜ್ಯೋತಪ್ಪ, ಮಂಜುನಾಥ್, ಶಾಂತಕುಮಾರ್, ಜಿ ಮಂಜುಳಾ, ಸಾವಿತ್ರಿ ಇವರು ವೇದಿಕೆ ಶಿಕ್ಷಕರಾಗಿದ್ದು ಯಮನೀಯ ಗೀತೆಗಳ ಮೂಲಕ ನಮ್ಮ ಮನಸ್ಸಿನಲ್ಲಿ ಸದಾ ನಿಂತಿಸಿದ್ದಾರೆ. ಶ್ರೀಯುತರು ಕಡಬಗೇರಿ ಗ್ರಾಮದಲ್ಲಿ ದಿನಾಂಕ 4/4/1955 ಜನಿಸಿದರು. ಇವರ ತಂದೆ ಅಜ್ಜಪ್ಪ, ತಾಯಿ ಶಾಂತಮ್ಮ. ಶ್ರೀಯುತರು SSLC PCS ಶಿಕ್ಷಣ ಮುಗಿಸಿದ್ದಾರೆ. ಸೇವೆಗೆ ಸೇರಿದ ವರ್ಷ 21/9/1985 ಸಿರುಪುರ ತಾಲೂಕಿನ ಆಗಲೂರಿನಲ್ಲಿ ಸೇವೆ ಸಲ್ಲಿಸಿದರು. ನಂತರ 3/6/85ರಿಂದ 95ರವರೆಗೆ DLRC ಸೆಲೆಕ್ಷನ್ ಆಗಿ 10 ವರ್ಷ ಮೈಸೂರಿನಲ್ಲಿ ಚಿಗಟೇರಿ ಗ್ರಾಮದಲ್ಲಿ ಜನಿಸಿದ್ದಾರೆ. ಇವರ ತಂದೆ ಮುಗಿಸಿಕೊಂಡು ಸೇವೆಗೆ ಸೇರಿರ್ತಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಟಗಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಪ್ಪರ್ ಮೇಳಪೇಟೆ ಹರಪನಹಳ್ಳಿ ಇಲ್ಲಿ ಸೇವೆಯನ್ನ ಸಲ್ಲಿಸಿರುತ್ತಾರೆ. 2020ರಲ್ಲಿ ನಿವೃತ್ತಿಯನ್ನು ಹೊಂದಿದ್ದಾರೆ. ಇದು ಗುರುವಂದನಾ ಕಾರ್ಯಕ್ರಮದಲ್ಲಿ
ಕೂತ್ಕೊಳ್ಳಿ, ಕೈ ಬಿಟ್ಬಿಡಿ, ಸ್ಟೇಟ್ ಇಲ್ಲಿ. ನನಗೆ ಖುಷಿಯ ವಿಷಯವಾಗಿದೆ. ಶ್ರೀಯುತರು ಅಕ್ಟೋಬರ್ 25, 1958ರಲ್ಲಿ ಶ್ರೀಮತಿ ಎಸ್.ಡಿ. ಬಸಮ್ಮ, ಶ್ರೀ ಎಸ್.ಡಿ. ಈಶ್ವರಪ್ಪ ದಂಪತಿಗಳ ಪುತ್ರರಾಗಿ ತಿಗಟೇರಿ ಗ್ರಾಮದಲ್ಲಿ ಜನಿಸಿದರು. ಇವರು ಎಸ್ಎಸ್ಎಲ್ಸಿ ಮತ್ತು ಪಿಸಿಎಸ್ ಶಿಕ್ಷಣವನ್ನು ಪೂರೈಸಿದ ನಂತರ ಫೆಬ್ರವರಿ 22, 1996ರಲ್ಲಿ ಸೇವೆಗೆ ಸೇರಿದರು. ಮೊದಲನೇದಾಗಿ ಇವರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಡಳಿಯಲ್ಲಿ 1996ರಿಂದ 2003ರವರೆಗೂ ಸೇವೆಯನ್ನು ಸಲ್ಲಿಸಿದರು. ನಂತರ ಸರ್ಕಾರಿ ಸ್ವಲ್ಪ ಹಿಂದೆ ಇರಿ ಸರ್. ಹಲೋ ಸನ್ಮಾನ ಮಾಡೋದು ಬರಬೇಕು ವಿಡಿಯೋದಲ್ಲಿ ಸರ್. ಸ್ವಲ್ಪ ಹಿಂದೆ ಸರ್ ಸ್ವಲ್ಪ ಸೈಡ್ ಸರ. ಜಾಯ್ನ್ ಆಗಿ ಬಿಟ್ಬಿಟ್ಟು ಸೈಡ್ ನಿಂತ್ಕೊಳ್ಳಿ. ಅದು ಕೊಟ್ಟು ನೋಡಿ, ಇಬ್ಬರು ಮುಂದೆ ನೋಡಿ, ಸರಿ ನೋಡಿ ಸರ್. ನೋಡಿ ಸರ್, ಕ್ಯಾಮ್ರಾ ಸರ್. ಮೇಡಮ್ ಇದು ಗುರುವಂದನ ಕಾರ್ಯಕ್ರಮದಲ್ಲಿ ಶಿವಕುಮಾರ್ ಶಿಕ್ಷಕರನ್ನ ಗೌರವಿಸುವುದು ನಮಗೆಲ್ಲ ಹೆಮ್ಮೆಯ ವಿಷಯವಾಗಿದೆ. ಇವರ ಮುಂದಿನ ಜೀವನ ಆರೋಗ್ಯ ಆಯುಷ ನೆಮ್ಮದಿಯಿಂದ ಎಂದು ಆ ದೇವರಲ್ಲಿ ನಾವೆಲ್ಲ ಪ್ರಾರ್ಥಿಸೋಣ. ಧನ್ಯವಾದಗಳು. ಬನ್ನಿ ಅಕ್ಕ, ಅಕ್ಕ ಈ ಕಡೆ ಬನ್ನಿ. ನೋಡಿ ಪ್ರಯೋಗಗಳ ಮೂಲಕ ಕಲಿಸುವುದು ನಿಮ್ಮ ನಿಜ ರೂಪ. ಪ್ರಯೋಗಗಳ ಮೂಲಕ ಕಲಿಸುವುದು ನಿಮ್ಮ ನಿಜ ರೂಪ. ಪುಸ್ತಕದ ಜೊತೆ ಅನುಭವದ ಪಾಠ, ಪುಸ್ತಕದ ಜೊತೆ ಅನುಭವದ ಪಾಠ. ನಿಮ್ಮ ತರಗತಿಯಲ್ಲಿ ವಿಜ್ಞಾನದೇ ನಾಟ್ಯ. ನಿಮ್ಮ ತರಗತಿಯಲ್ಲಿ ವಿಜ್ಞಾನದೇ ನಾಟ್ಯ. ಚೆನ್ನಾಗಿ ನೋಟ್ಸ್ ಕಲಿಸುವ ನಿಮ್ಮ ಶೈಲಿ, ಚೆನ್ನಾಗಿ ನೋಟ್ಸ್ ಕಲಿಸುವ ನಿಮ್ಮ ಶೈಲಿ ಅದೇಗೆ ತಾನೇ ನಾವು ಮರೆಯಲಿ, ಅದೇಗೆ ತಾನೇ ನಾವು ಮರೆಯಲಿ. ಪ್ರಕಾಶ್ ಸರ್, ನೀವು ನಮ್ಮ ದಾರಿದೀಪ, ನೀವು ನಮ್ಮ ಹೃದಯದಲ್ಲಿ ಬೆಳಗುವ ದೀಪ. ಪ್ರಕಾಶ್ ಸರ್, ನೀವು ನಮ್ಮ ದಾರಿದೀಪ, ನೀವು ನಮ್ಮ ಹೃದಯದಲ್ಲಿ ಬೆಳಗುವ ದೀಪ. ನಿಮ್ಮನ್ನು ಕಂಡರೆ ಭಯವೂ ಇದೆ ಸ್ವಲ್ಪ, ನಿಮ್ಮನ್ನು ಕಂಡರೆ ಭಯವೂ ಇದೆ ಸ್ವಲ್ಪ. ತೋರಿಸಿಕೊಳ್ಳಬಾರದೆಂದು ಮಾಡಿಕೊಂಡಿರುವೆ ಸಂಕಲ್ಪ, ತೋರಿಸಿಕೊಳ್ಳಬಾರದೆಂದು ಮಾಡಿಕೊಂಡಿರುವೆ ಸಂಕಲ್ಪ. ತುಂಬಾ ಸಂತೋಷದ ವಿಷಯ. ಶ್ರೀಯುತರು ಜಿಲ್ಲೆಯಿಂದ
ನೀವು ಅಡ್ವಾನ್ಸ್ ಹಾಕಿದ್ರೆ ನಾನು ಏನು ಹೇಳೋಕ್ಕಾಗಲ್ಲ. ಅವ್ರು ಯಾಕಂತಂದರೆ ಕೆಲವು ಪ್ರೋಗ್ರಾಮ್ಗಳು ಇರ್ತಾರೆ. ಅಡ್ವಾನ್ಸ್ ಹಾಕ್ಬೇಕಪ್ಪ. ಅಡ್ವಾನ್ಸ್ ಹಾಕಿದಾಗೆ ನಾನು ಬುಕ್ ಆಗಂಗೆ, ಅಷ್ಟೊತ್ತವರೆಗೆ ಏನು ಹೇಳೋಕ್ಕಾಗಲ್ಲ. ಒಂದು 3,000 ಕಳಿಸ್ರಿ. ಒಂದು 3,000 ಕಳಿಸ್ರಿ, ನಾನು ಮಾತಾಡ್ತೀನಿ. ಓಕೆ ಓಕೆ. ನಮ್ಮ ಗೌರವಾನ್ವಿತ ಶಿಕ್ಷಕಿಯಾದ 1990ರಲ್ಲಿ ಜನಿಸಿದರು. ಇವರ ತಂದೆ ಬಿ ರೇವಣ್ಣ, ತಾಯಿ ಪಿ ಹಂಪಮ್ಮ. ಇವರು MA ಪದವಿ ಪಡೆದಿರುತ್ತಾರೆ. ಇವರು 25/10/1994ರಂದು ಸೇವೆಗೆ ಸೇರಿರುತ್ತಾರೆ. ಇವರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಬಳ್ಳಿ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೆಂಬಾವಿಹಳ್ಳಿ, ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಒಂಬಳಗಟ್ಟಿ, ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಪ್ಪೇರಿಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಸದಾ ಜ್ಞಾನದ ಒಂದು ಹಂಬಲವನ್ನು ಹೊಂದಿರತಕ್ಕಂಥ ಇವರು 5/2/2008ರಂದು ಈ ಕಿಂಗೇರಿ ಪ್ರೌಢಶಾಲೆಗೆ ಪ್ರೌಢಶಾಲಾ ಶಿಕ್ಷಕರಾಗಿ ಕೂಡ ಬಡ್ತಿಯನ್ನು ಹೊಂದಿ ಅಲ್ಲಿ ಕೂಡ ಸೇವೆಯನ್ನು ಸಲ್ಲಿಸುತ್ತಾರೆ. ಜೂನಿಯರ್ ಕಾಲೇಜ್ ಪ್ರೌಢಶಾಲಾ ವಿಭಾಗ ಹರಪನಹಳ್ಳಿಯಲ್ಲಿ ಕಾರ್ಯನಿರ್ವಹಿಸಿರುತ್ತಾರೆ. ಇಂದು ಗುರುವಂದನಾ ಕಾರ್ಯಕ್ರಮದಲ್ಲಿ ಬಣಕಾರ ಗಂಗಮ್ಮ ಶಿಕ್ಷಕರನ್ನ ಗೌರವಿಸುತ್ತಿರುವುದು ನಮಗೆಲ್ಲ ಹೆಮ್ಮೆಯ ವಿಷಯವಾಗಿದೆ. ಇವರ ಮುಂದಿನ ಹಾಗೆ ಆಗಲ್ಲ ಅಂತ ಹೇಳಿದ್ರೆ ಫೋನೇ ಪಿಕ್ ಮಾಡ್ತಾ ಇಲ್ಲ. ಓಕೆ ಸರ್. ಮತ್ತು ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ಬೋಧಿಸುವುದು ಇವರ ಉದ್ದೇಶ. ಇವರ ಬೋಧನೆಯಿಂದಲೇ ನಾಟಕದಲ್ಲಿ ಜಿಲ್ಲೆಯಲ್ಲಿ ನಾಮವನ್ನು ತಿಳಿಸಿದರು. ಇವರ ತಂದೆ ಮಾನವೀಯರನ್ನ, ತಾಯಿ ದ್ರಾಕ್ಷಾಣಿಯಮ್ಮ. ಇವರು ಪ್ರಾಥಮಿಕ ಶಿಕ್ಷಣವನ್ನು ನಮ್ಮ ಹೆಮ್ಮೆಯ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ತಿರುಬೇರಿಯಲ್ಲಿ ಮಾಡಿ ಪ್ರೌಢ ಶಿಕ್ಷಣವನ್ನು ಶ್ರೀ ನಾರಾಯಣ ಪ್ರೌಢಶಾಲೆಯಲ್ಲಿ ಮುಗಿಸಿ ನಂತರ PUC ITC ತರಬೇತಿಯನ್ನು ಮುಗಿಸಿರುತ್ತಾರೆ. 3-8 ಉಡುಪಿಯಲ್ಲಿ ನಿರ್ವಹಿಸಿ ನಂತರ ಇದೇ ನಮ್ಮ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಂಗಳೂರಿನ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಡ್ತಿ ಶಿಕ್ಷಕರಾಗಿ ಬಡ್ತಿಯನ್ನು ಪಡೆದಿರ್ತಾರೆ. ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸತತವಾಗಿ 32 ವರ್ಷಗಳ ಕಾಲ ಚಿಕ್ಕೇರಿಯಲ್ಲಿ ಕಾರ್ಯನಿರ್ವಹಿಸಿರ್ತಾರೆ. ನೋಡಿ ನೋಡಿ ಎಲ್ಲರಿಗೂ ನನಗೆ ಸಂತೋಷದ ವಿಷಯ. ಶ್ರೀಧರು ಚಿಗಟೇರಿ ಗ್ರಾಮದಲ್ಲಿ 2/12/1979ರಲ್ಲಿ ಜನಿಸಿದರು. ಇವರ ತಂದೆ ಜೆ ಚನ್ನಬಸಪ್ಪ, ತಾಯಿ ಜೆ ನಾಗಮ್ಮ. ಇವರ ಶಿಕ್ಷಣ PUC PCH. ಇವರು ಸೇವೆಗೆ ಸೇರಿದ ವರ್ಷ 18/12/1996. ಇವರು ಸೇವೆ ಸಲ್ಲಿಸಿದ ಶಾಲೆಗಳು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಗಟೇರಿ, ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಸಂಶಿ ಕುಂದಗೋಳ ತಾಲೂಕು, ಪ್ರಸ್ತುತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಂದಗೋಳ, ಧಾರವಾಡ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. ಇಂದು ಗುರುವಂದನೆಯಾಗಿದೆ. ಇವರ ಮುಂದಿನ ಜೀವನ ಆರೋಗ್ಯ ಆಯುಷ್ ರೆಕಾರ್ಡಿಂಗ್ ಆಯ್ತು ಕಾರ್ಯಕ್ರಮ ಇದು ಮಾಡ್ತೇವೆ. ಸರ್ 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 ಸೈಡ್ ಸ್ವಲ್ಪ ಬಂದ್ ಮಾಡಬೇಡಿ. ವಿಡಿಯೋ ಕಟಿಂಗ್ ನೋಡಿ ನೋಡಿ
ಮಾಡಿ. ಆಮೇಲೆ ಇವ್ರು ಸನ್ಮಾನ ಮಾಡಿದಾಗ ಬಂದು ನಾವು 6 ಮಂದಿ ಹೋಗ್ಬಿಟ್ರು. ಒಂದೇ ಹೋಗ್ಬಿಟ್ರು, ಯಾರು ಅಷ್ಟೆಲ್ಲ ಬಿಡು ಸಾಕು. ಸರ್ ನೋಡಿ ನೋಡಿ ಸರ್ ಸರ್ ಕೈ ಬಿಟ್ಬಿಡಿ, ಹಂಗಂತ ಹೇಳಿ ಕೈ ಬಿಟ್ಬಿಡಿ ಸ್ಟ್ರೈಟ್ ಇದೆ ಓಕೆ. ನೋಡಿ ಇರಿ ಒಂದು ಸರಿ ಅಮ್ಮ ಇಲ್ಲಿ ನೋಡಿ ಅಮ್ಮ ಇಲ್ಲಿ ಕ್ಯಾಮ್ರಾಮನ್. ನೋಡಿ ಕಣ್ಣು ಮುಚ್ಚಿಬಿಡಿ. ಓಕೆ ತಮ್ಮ ಅಲ್ಲಾಡಿಸ್ಬೇಡು, ಸ್ವಲ್ಪ ಹಿಂದೆ ಸರಿಯಾ. ಕ್ಯಾಮ್ರಾ ಮುಟ್ಬೇಡಿ, ನಮ್ಮನ್ನು ಮುಟ್ಬೇಡಿ, ನಮ್ಮ ಬುಟ್ಟಿ ಕೂಡ ಮುಟ್ಬೇಡಿ. ಏನು ಶಟರ್ ಕೌಂಟ್ ಹೊಡಿತತ್ತೋ ನಿನ್ನ ಕ್ಯಾಮ್ರಾ. ಬಾ 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 ಹಿಂದೆ ಸರ್, ನಾನು ಹೇಳ್ತೀನಿ ಹಿಂದೆ ಸರ್. ಹಾಗೇ ರೀ ನೋಡ್ರಿ ಕಡೆಗೆ ರೆಡಿ ಅಲ್ಲ ಇಲ್ಲಿ ನೋಡಿ ಸರ್. ಸ್ಮೈಲಿರಲಿ ಯಾರು ಒಡ್ಸ್ಕೋಬೇಡಿ, ಸರಿಗೆ ತಗೊಂಡು ಗಾಳಿ ಬೀಸ್ಕೋಬೇಡಿ. ಸರ್ ಈ ಕಡೆ ನೋಡಿ, ಈ ಕಡೆ ನೋಡಿ. ಸರ್ ಈ ಕಡೆ ನೋಡಿ, ಈ ಕಡೆ ನೋಡಿ. ಓಕೆ ಸ್ಮೈಲ್ ಇರಲಿ, ಸ್ಮೈಲ್ ಇರಲಿ. ಅಣ್ಣ ನಿನ್ನ ಮೊಬೈಲ್ ಏನು ಬೆಂಡ್ ಆಗಿಬಿಟ್ಟಾನೆ, ಏನು ಹೇಳಿ ಸರ್. ಹೇಳು ಕಶ್ಯಪಣ್ಣ. ಓಕೆ ಥಮ್ಸ್ ಅಪ್. ಯಾಕಮ್ಮ ನೀನು ಬಂದಿಲ್ಲ ಅಕ್ಕ? ಮೇಡಮ್ ನೀವು Thank you.
ಇದೆ ಸರ್, ಊಟ ಹೇಗಿದೆ ಸರ್? ತೋರಿಸ್ಬೇಕು ಫಿಂಗರ್ ಹೇಗಿದೆ ಸರ್? ಓಕೆ, ಥ್ಯಾಂಕ್ ಯು. ಸ್ವಲ್ಪ ಊಟ ಮಾಡಿ ಹೇಳ್ಬೇಕು. ಸೂಪರ್, ಓಕೆ, ಥ್ಯಾಂಕ್ ಯು. ಹಾಂ ಸರ್, ಊಟ ಹೇಗಿದೆ ಸರ್? ಥ್ಯಾಂಕ್ ಯು. ಓಕೆ, ಸೂಪರ್, ಥ್ಯಾಂಕ್ ಯು. ಇಬ್ರು ಊಟ ಮಾಡಿ ಒಂದೇ ಸತಿ, ಬೇಗ ಬೇಗ. ಅವ್ರು ಯಾರೋ ಬರ್ತಾ ಇರು ಇರು ಬಾಳೆಹಣ್ಣು ನಿಂದ್ರೆ, ಬೇಗ ಊಟ ಮಾಡಿರಿ. ಇರು ಓಕೆ. ಹೇಗೈತೆ ಹೇಳು? ಓಕೆ, ಥ್ಯಾಂಕ್ ಯು. ನಾನು ಹೋಗ್ತೀನಿ ಸೈಡ್ ಹೋಗ್ತೀನಿ. ಇರು ಸ್ಲೋ. ಅಯ್ಯೋ. ಹೌದಾ ಮೇಡಮ್? ಓಕೆ. ಇಲ್ಲಿ ಇನ್ನೊಂದು 2 ಹೋಳಿಗೆ ತೊಗೊಂಬರ್ರಿ ನಮ್ಮ ಅಕ್ಕಗ. ಊಟ ಹೆಂಗೈತಕ್ಕ? ಹಿಂಗೆ 2-3 ಹೇಳಿಲ್ಲ ಅಂದ್ರೆ ಇನ್ನೂ ಒಳ್ಳೇದಲ್ರಿ. ಅವನೇ ತಿನ್ನು ಎಲ್ಲ ತಿನ್ನಿಸ್ತಾಳೆ. ತಿನ್ನು. ಓಕೆ, ನಾಯ್. ಅದು ಕೇವಲ ಅಂಕ ಮತ್ತು ಅಂಕಪಟ್ಟಿಗಳನ್ನು ಪಡೆಯೋದಕ್ಕೆ ಅದಕ್ಕಿಂತ ಮಿಗಿಲಾಗಿದ್ದನ್ನು ನಮ್ಮ ಶಿಕ್ಷಕರು ನಮಗೆ ಪ್ರತಿನಿತ್ಯನೂ ಶಿಕ್ಷಣದ ಜೊತೆಯಲ್ಲೇ ನೆಟ್ಕೊಳ್ತಾ ಹೋಗಿದ್ದಾರೆ. ಅಂಥದನ್ನು ನಾವು ಮರಿತಾ ಇದ್ದೀವಿ ಅನ್ನಿಸ್ತಾ ಇದೆ. ಮತ್ತೊಂದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಅವರ ನವರಾತ್ರಿ ಕಥೆಗಳು ಎಂಬ ಒಂದು ಪುಸ್ತಕದಲ್ಲಿ ಒಂದು ಕಥೆಯನ್ನು ಹೇಳ್ತಾರೆ. ನನಗೆ ಇಲ್ಲಿರೋ ಪ್ರತಿ ಟೀಚರ್ ಬಗ್ಗೆ ನನಗೆಲ್ಲ ನೆನಪಿದೆ, ಹೇಳ್ಕೊಳ್ತಾ ಹೋದರೆ ಟೈಮ್ ಆಗ್ತದೆ. ಆದರೆ ಗುರುವಿನ ಅನುಗ್ರಹ ಅಥವಾ ಗುರುವಿನ ಆಶೀರ್ವಾದ ಅನ್ನೋದು ಎಷ್ಟು ಮುಖ್ಯವಾಗಿರುತ್ತದೆ, ಎಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತ ಒಂದು ಸಣ್ಣ ಕಥೆಯನ್ನು ಮಾತ್ರ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ನವರಾತ್ರಿಯ ಕಥೆಗಳು ಎಂಬ ಒಂದು ಪುಸ್ತಕದಲ್ಲಿ ಬರ್ತಕ್ಕಂಥ ಒಂದು ಸಣ್ಣ ಕಥೆ. ಗುರುವಿನ ಆಶೀರ್ವಾದ ಅನ್ನೋದಿದ್ರೆ ಯಾರೂ ಪೆದ್ದರಲ್ಲ, ಆದರೆ ಎಂತಹ ಪೆದ್ದರನ್ನು ಕೂಡ ಒಂದು ಸನ್ಮಾರ್ಗದಲ್ಲಿ ಅಥವಾ ದೊಡ್ಡ ಗುರುವನ್ನಾಗಿ ಮಾಡುತ್ತೆ. ನಾನು 1 to 10th ವರೆಗೂ ಇಲ್ಲೇ ಓದಿದ್ದೀನಿ. ಇಲ್ಲಿ ಎಲ್ಲ ಶಿಕ್ಷಕರು ಹೋಗ್ತಿದಾರಲ್ಲ, ಅವರೆಲ್ಲ ನಮ್ಮ ತಲೆಯಲ್ಲಿ ಇದ್ದಾರೆ, ನೆನಪು ಇದ್ದಾರೆ. ಆದರೆ ನಾವು ಅವ್ರಿಗೆ ನೆನಪಾಗ್ತೀವಿ. ಮಾತಾಡಿ. 5ನೇ ತರಗತಿಯಿಂದ 10th ವರೆಗೆ ಓದಿದ್ದೀನಿ. ನಾನು ಮಿಲಿಟರಿಯಲ್ಲಾಗಿದೆ. ಮಿಲಿಟರಿಯಲ್ಲಿ ತಾತ್ಕಾಲಿಕ ಶಿಕ್ಷಕಿಯಾಗಿ ಕೆಲಸವನ್ನು ನಿರ್ವಹಿಸಿದ್ದೇನೆ. ಈಗ 6 ತಿಂಗಳು ಮನೆಯಲ್ಲಿ. ನನ್ನ ಹೆಸರು ಅಕ್ಕಮ್ಮ ಅಂತೇಳಿ. ನಮ್ಮ ಜಿಲ್ಲೆ ಊರು ಅಜ್ಜ ಜಿಲ್ಲೆಯಲ್ಲಿ 1ರಿಂದ
ಎಲ್ಲರಿಗೂ ಪರಿಚಯ ಮಾಡ್ಕೊಳ್ಬೇಡ್ರಿ. ನನ್ನ ಹೆಸರು ವೆಂಕಟೇಶ್ವರ. ನಾನು 5ನೇ ತರಗತಿಯಿಂದ SSLC ಶೃಂಗೇರಿಯಲ್ಲೇ ಓದಿದ್ದೇನೆ. PUC ನಗರ ಶೃಂಗೇರಿ ಓದಿದ್ದೀನಿ. BA B.Ed ಕೊಟ್ಟೂರಲ್ಲಿ ಮುಗಿಸಿದ್ದೀನಿ. ನನಗೆ ಸದಾಶಿವ ಬೇಕು
ನೆನಪಾಗ್ತದೆ. ಆ ಫಿಲ್ಮ್ನಲ್ಲಿ ಸುದೀಪ್ ಅವರ ತನ್ನ ಹಳೆಯ ದೋಸ್ತುಗಳನ್ನ ಮತ್ತು ಟೀಚರ್ಗಳನ್ನು ಭೇಟಿಯಾಗ್ತಕ್ಕಂಥ ಸನ್ನಿವೇಶಗಳು ಮತ್ತು ಪ್ರತಿಯೊಬ್ಬ ಸ್ನೇಹಿತನು ತನ್ನದೇ ಆಗಿರ್ತಕ್ಕಂಥ ಜೀವನ ವೃತ್ತಿಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಕೆಲವೊಬ್ಬ ಸ್ನೇಹಿತರು ತೀರ್ಕೊಂಡಿರ್ತಾರೆ, ಎಷ್ಟೋ ಟೀಚರ್ಗಳು ಕೂಡ ನಿಧನವನ್ನು ಹೊಂದಿರ್ತಾರೆ. ಇದು ನಮ್ಮ ಒಂದು ಬದುಕಿನ ಕಾಲಚಕ್ರ. ಇಲ್ಲಿ ನಾವು ಇಂತಹ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ನಮ್ಮ ಸವಿತಾ, ಐಜಿ ಮಂಜು, ಗುರು, ಈ ಥರ ಇನ್ನೂ ಹಲವಾರು ಸ್ನೇಹಿತರು ನಮಗೆ ಒಂದು ಸುಂದರ ಕ್ಷಣವನ್ನು ಕಲ್ಪಿಸಿ ಹಳೆಯ ನೆನಪುಗಳನ್ನು ಮತ್ತು ನಮ್ಮ ಶಿಕ್ಷಕರು ಈಗಿನ ಶಿಕ್ಷಣ ಪದ್ಧತಿಗೂ ಮತ್ತು ಇಂದಿನ ಶಿಕ್ಷಣ ಪದ್ಧತಿಗೂ ಹೋಲಿಕೆ ಮಾಡಿದಾಗ ನಮಗೆ ನಿಜವಾಗಲೂ ಇಂತಹ ಶಿಕ್ಷಕರನ್ನು ಪಡೆದಿರ್ತಕ್ಕಂಥ ಅದೇ ಧನ್ಯವಾದ ಅಂತ ಹೇಳ್ಬೋದು. ಇನ್ನು ಹಲವಾರು ಮಾಹಿತಿಗಳು ನಾವು ಮಾತಾಡಬೇಕಂತ ಅಂದ್ಕೊಂಡಿರ್ತೀವಿ, ಆದರೂ ಇನ್ನು ಕೆಲವೊಂದು ಅಂಶಗಳನ್ನು ನಾವು ಮಾಡಿಬಿಡ್ತೀವಿ. ಇಂತಹ ಸುಂದರ ಕ್ಷಣ ತುಂಬ ಅದ್ಭುತವಾಗಿರ್ತಕ್ಕಂಥದ್ದು. ಇಲ್ಲಿ ನಾವು ಪ್ರತಿಯೊಬ್ಬರು ಓದಿರ್ತಕ್ಕಂಥವ್ರು ಯಾವುದೇ ಉದ್ಯೋಗವನ್ನು ಪಡೆದೇ ಇರ್ಬೋದು, ಆದರೆ ಜೀವನದಲ್ಲಿ ಒಂದು ಧೈರ್ಯದಿಂದ ಬದುಕುವ ಕಲೆಯನ್ನು ಮೈಗೂಡಿಸ್ಕೋಬೇಕು. ಹಾಗೆಯೇ ನಮ್ಮೆಲ್ಲ ಸ್ನೇಹಿತರು ಜೀವನದಲ್ಲಿ ಧೈರ್ಯದಿಂದ ಮುನ್ನಡೆಯಬೇಕಂತೇಳಿ ಹೇಳ್ತಾ ಈ ಒಂದು ಸುಂದರ ಸಮಾರಂಭದಲ್ಲಿ ನನ್ನ ಪರಿಚಯವನ್ನು ನಾನು ಮಾಡ್ಕೊಂಡು ಬರುತ್ತೆ. ನನ್ನ ಹೆಸರು ಸಿದ್ದೇಶ್ ಕೊಡಿಗೆ ಅಂತ. ನಾನು ಕಾನ್ವೆಂಟ್ ಸೇವೆಯಲ್ಲಿ ಶಿಕ್ಷಕನಾಗಿ ಕಾರ್ಯನಿರ್ವಹಿಸಿದೆ. ಆಮೇಲೆ ಹಿಂದೂ ಕಾಲೇಜಿನಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸವನ್ನು ನಿರ್ವಹಿಸಿದೆ. ಅದರ ನಂತರ ಈಗ ತೋಟಗಾರಿಕೆ ಬೆಳೆಯನ್ನು ಹಾಕಿಕೊಂಡು ರೈತ ಆಗಿದ್ದೇನೆ. ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ 4 ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಒಂದಿಸ್ತಾ ಧನ್ಯವಾದಗಳು. ನಾನು KSRTCಯಲ್ಲಿ ಚಾಲಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು ಈ ಎಲ್ಲ ಟೀಚರ್ಸ್ಗಳು ಪ್ರತಿದಿನ ಕಾಣಿಸ್ತಾರೆ, ಅವರಿಗೆ ನಾನು ಯಾವಾಗಲೂ ನಮಸ್ಕಾರ ಮಾಡ್ತಾ ಇದ್ದೀನಿ. ಬಟ್ ಅವ್ರು ನನಗೆ ಗೊತ್ತಿದ್ದಾರೆ ಗೊತ್ತಿಲ್ಲ. ನಾನು ಅವ್ರಿಗೆ ಹೇಳ್ತೀನಿ, ನಾನು ನಿಮ್ಮ ಸ್ಟೂಡೆಂಟು ಪಶುಪತಿ ಅಂತ ಭಾಳ ಸಲ ಹೇಳಿದ್ದೀನಿ. ವೀರಂ ಟೀಚರ್ ಮಾತ್ರ ಯಾವಾಗಲೂ ನಾನು ನೆನಸ್ತಾನೆ ಇರ್ತೀನಿ. ನಾನು ವೀರಂ ಟೀಚರ್ ಪ್ರತಿದಿನ ನಾನು ಈ ರೂಟಲ್ಲಿ ಮಾಡಬೇಕಾದ್ರೆ ಒಂದು ವೇಳೆ ಬಸ್ ಲೇಟ್ ಆದರೆ ಪಶುಪತಿ ನಾವು ಬರ್ತಾ ಇದ್ದೀನಪ್ಪ ಅಂತಂದು ಹೇಳ್ತೀನಿ. ಆಯ್ತು ಮೇಡಮ್ ಅದೀನಿ ಅಂತಂದು ಒಂದು ಇದು ಮಾಡ್ತಾ ಇದ್ದೀನಿ. ಅವರ ಸಹಕಾರದಿಂದಲೇ ನಾವು ಈಗ ಎತ್ತರಕ್ಕೆ ಹೋಗ್ತಾ ಇದ್ದೀವಿ, ಇನ್ಮೇಲೆ ಹೋಗ್ತಾನೆ ಇರ್ತೀವಿ. ಆದರೆ ಗುರುಗಳನ್ನ ಯಾವತ್ತೂ ನಾವು ಒಂದು ಗೌರವದಿಂದ ಕಾಣುತ್ತಾ ಅವರಿಗೆ ಒಂದು ಗೌರವ ಕೊಡೋಣ ಅಂತ ಹೇಳಿ ಇದರಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನಾನು ಧನ್ಯವಾದಗಳು. ಅಜ್ಞಾನದ ಕತ್ತಲೆಯನ್ನು ನೀಗಿ ಜ್ಞಾನದ ಬೆಳಕನ್ನು ತೋರಿದಿರಿ. ಜೀವನವೆಂಬ ಹಾದಿಯಲ್ಲಿ ಸರಿಯಾದ ದಾರಿಯನ್ನು ತೋರಿಸಿದಿರಿ. ತಪ್ಪು ಸರಿಗಳ ನಡುವಿನ ಭೇದವನ್ನು ತಿಳಿಸಿದಿರಿ. ನಮ್ಮೊಳಗಿನ ಆತ್ಮವನ್ನು ಬೆಳೆಸಿದಿರಿ. ಪ್ರತಿ ಹೆಜ್ಜೆಯಲ್ಲೂ ಪ್ರೇರಣೆಯನ್ನು ನೀಡಿ ಭವಿಷ್ಯದ ಕನಸುಗಳಿಗೆ ರೆಕ್ಕೆಗಳನ್ನು ನೀಡಿದಿರಿ. ಅಕ್ಷರ ಜ್ಞಾನವಷ್ಟೇ ಅಲ್ಲ, ಮಾನವೀಯ ಮೌಲ್ಯಗಳ ಪಾಠವನ್ನು ಕಲಿಸಿದಿರಿ. ಸಹನೆ, ಶಿಸ್ತು, ಪ್ರೀತಿ, ಕರುಣೆಗಳ ಮಹತ್ವವನ್ನು ನಮ್ಮ ಮನದಲ್ಲಿ ಬಿತ್ತಿದಿರಿ. ನಮ್ಮ ಯಶಸ್ಸಿನ ಹಿಂದಿರುವ ನಿಜವಾದ ಶಕ್ತಿಯೇ ನೀವು. ನಮ್ಮ ಬದುಕಿನ ದೀಪ ಸ್ತಂಭವೂ ನೀವೇ. ಗುರುವೇ, ನಿಮ್ಮ ತ್ಯಾಗ ಮತ್ತು ಸೇವೆಗೆ ಎಂದೆಂದಿಗೂ ಋಣಿಯಾಗಿರುವೆ. ಗುರುವೇ, ನಿಮಗೆ ನಮಿಸುತ್ತಿರುವೆವು, ಗುರುವಂದನೆಯನ್ನ ಸಲ್ಲಿಸುತ್ತಿರುವೆವು. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಎಂದು ಭಕ್ತಿಯಿಂದ ನಿಮ್ಮ ಮುಂದೆ ಸ್ಥಳವಾಗಿ ಪ್ರಾರ್ಥಿಸುತ್ತೇನೆ. ನಾನು 1ರಿಂದ 10ನೇ ತರಗತಿಯವರೆಗೂ ಇಲ್ಲೇ ಓದಿದ್ದೀನಿ. ನನ್ನ ಹೆಸರು ನವೀನ್ ಮೇಟಿ ಅಂತ. ಡಿಗ್ರಿಯನ್ನು ನಾನು ಕೊಟ್ಟೂರಲ್ಲಿ ಮುಗಿಸಿ PCಯನ್ನು ಬಳ್ಳಾರಿ ಯೂನಿವರ್ಸಿಟಿಯಲ್ಲಿ ಮುಗಿಸಿದೆ. ಈಗ ಪ್ರಸ್ತುತ ಅಜೀಂ ಪ್ರೇಮ್ಜಿ ಫೌಂಡೇಶನ್ನಲ್ಲಿ ಟೀಚರ್ ಎಜುಕೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಒಂದು 2 ಘಟನೆಗಳನ್ನ ನಾನು ಹೇಳ್ತೀನಿ. ಒಂದು ಪ್ರೈಮರಿ ಹಂತದಲ್ಲಿ ಇರ್ತಕ್ಕಂಥ ಒಂದು ಘಟನೆ, ಅದು ಯಾವಾಗಲೂ ನೆನಪಿಗೆ ಬರ್ತಿರುತ್ತೆ. ಯಾಕಂದರೆ ನಾನು ಸ್ಕೂಲ್ಗಳಿಗೆ ಹೋದಾಗ ಗೊತ್ತಾಗುತ್ತೆ. ಕೊಟ್ರಪ್ಪ ಮಾಸ್ಟ್ರು ಇಂಗ್ಲೀಷ್ ಪಾಠ ಮಾಡ್ತಿರ್ತಾರೆ, ನೋಟ್ಸ್ ಬರ್ಸಿರ್ತಾರೆ, ಆದರೆ ನಾವು ನೋಟ್ಸನ್ನು ಕಂಪ್ಲೀಟ್ ಮಾಡಿರೋದಿಲ್ಲ. ಅವರು ಕ್ಲಾಸಲ್ಲಿ ಎಲ್ಲರೂ ನಿಲ್ಲಿಸಿ ಕೇಳ್ತಿರ್ತಾರೆ, ಯಾಕೆ ನೋಟ್ಸ್ ಮಾಡಿಲ್ಲ ಅಂತ. ಆವಾಗ ಏನಂತಂದರೆ ನಾವು ಬರೆದಿದ್ದಿಲ್ಲ, ಒಂದು ಅಕ್ಷರ ಮುಟ್ಟಿದ್ದಿಲ್ಲ. ಅವ್ರಿಗೊಂದು ಸುಳ್ಳು ಹೇಳ್ತೀವಿ, ಏನಂತಂದರೆ ಇಲ್ಲ ಮನೇಲಿ ಬಿಟ್ಟು ಬಂದಿದ್ದೀವಿ ಇವತ್ತು ಅಂತ. ಅವ್ರು ಏನು ಮಾಡಿದ್ರು ಅಂತಂದರೆ, ಸರಿ ಆಯಿತು ಮನೇಲಿ ಹೋಗಿ ತಗೊಂಬ ಇವತ್ತು ಅಂತ ಹೇಳಿ. ಹಂಗಂತಂದು ಮನೆಗೆ ಹೋಗಿ ತಗೋಬೇಕಲ್ಲ ಅಂತಂದು ಯೋಚನೆ ಮಾಡಿ ಪಕ್ಕದಾಗ ಹಾಸ್ಟೆಲ್ ಇತ್ತು. ಹಾಸ್ಟೆಲಲ್ಲಿ ಕುಂತ್ಕೊಂಡು ನೋಟ್ಸ್ ಬರೆದೆ. ಅದ್ರ ಜೊತೆಗೆ ಶಾಂತಕುಮಾರ್ ಇದ್ದ, ಅವ್ರ ಮನೆಗೆ ಹೋಗಿ ರಾತ್ರೆಲ್ಲ ಬರ್ಕೊಂಡು ತಿರುಗಿ ಬೆಳಗ್ಗೆ ಬಂದು ತೋರಿಸಿದೆ.
ಸವಿಯಾದ ನೆನಪುಗಳು ನಮ್ಮ ಮುಂದೆ ಕಣ್ಮುಂದೆ ಬರ್ತಾ ಇರ್ತವೆ ಅಂತ ಒಂದು. ಇನ್ನೊಂದು ಏನಂತಂದ್ರೆ ಕೋವಿಡ್ ಆದ ನಂತರ ಕಲಿಕಾ ಚೇತರಿಕಾ ಕಾರ್ಯಕ್ರಮ ಬಂತು. ಆ ಕಾರ್ಯಕ್ರಮಕ್ಕೆ ನನಗೆ ಅರ್ಪಣೆಯ ನೋಡಲ್ ಆಗಿ ಬಂದಾಗ ಏನಂತಂದ್ರೆ ಸ್ಟೇಜ್ ಮೇಲೆಲ್ಲ ನನ್ನ ಕರೆದು ಹೋದೆ. ಆದ್ರೆ ನನ್ನ ಕಣ್ಣೆದುರಿಗೆ ಕಂಡಿದ್ದು ಯಾರಂತಂದ್ರೆ ಈಶ್ವರಪ್ಪ ಮಾಸ್ಟ್ರು ಮತ್ತೆ ಪ್ರಕಾಶಪ್ಪ ಮಾಸ್ಟ್ರು ಅವ್ರ ಮಠ ಕಾಣ್ತು. ಉದ್ಘಾಟನೆ ಮಾಡಿದೆ. ಸ್ಟೇಜ್ ನಂಗೆ ಸೈಡ್ ಇಳ್ಕೊಂಡು ಬಂದು ಅವ್ರ ಪಕ್ಕಕ್ಕೆ ಕುತ್ಕೊಂಡೆ. ಆದ್ರೆ ಅವ್ರು ನನಗೆ ಗುರುತಿಸಿರ್ಲಿಲ್ಲ. ಯಾಕೆಂತಂದ್ರೆ ನಾನು ಗುರುಗಳ ಮುಂದೆ ಆ ಹಂತಕ್ಕೆ ನಾನು ಬೆಳೆದಿಲ್ಲ. ಅವ್ರ ಮುಂದೆ ಕೂರೋದು ಬೇಡ ಅಂತ ನನ್ನ ಮನಸ್ಸಲ್ಲಿ ಹಂಚಿಕೆ ಇತ್ತು. ಹಾಗಾಗಿ ಅಲ್ಲಿಂದ ಸ್ಟೇಜಿಂದ ಇಳಿದು ಬಂದು ನಾನು ಅಲ್ಲಿ ಕುತ್ಕೊಂಡೆ. ಒಂದು ಇನ್ನೊಂದು ಏನಂತಂದ್ರೆ ಪ್ರಕಾಶಪ್ಪ ಸರ್ ಅವ್ರ ಶಾಲೆಗೆ ಹೋಗಿದ್ವಿ. BSc ಕೋಆರ್ಡಿನೇಟರು ಮತ್ತೆ BRP ಸರ್ ನಾವು ಹೋಗಿದ್ವಿ. ಯಾಕಂದ್ರೆ ಅವರು ಟೀಚರ್ ಲರ್ನಿಂಗ್ ಸೆಂಟರ್ನ ನೋಡ್ಬೇಕಾಗಿತ್ತು. ಅವಾಗ ಸರ್ ಒಳಗೆ ಕರೆದ್ರು. ಅವ್ರು ಗುರ್ತಿಡಿದಿರೋ ಗೊತ್ತಿಲ್ಲ, ಕರೆದ್ರು, ಕೋಆರ್ಡಿನೇಟರ್ ಕರೆದ್ರು. ಆದರೆ ನಾನು ಅಲ್ಲಿಗೂ ಒಳಗೆ ಹೋಗ್ಲಿಲ್ಲ. ಹೊರಗೆ ನಿಂತ್ಕೊಂಡು ಮಾತಾಡಿ ಅವರೆಲ್ಲ ಮುಗಿಸ್ಕೊಂಡು ಬಂದ್ಮೇಲೆ ಸರ್ ಪರಿಚಯ ಬಿಡಿ, ಸರ್ ನೀವು ಯಾರು ಗೊತ್ತಿಡಿದಿರ ಅಂತ ಕೇಳಿದಾಗ ಅವಾಗ ನಾನು ಮಾತಾಡಿದೆ. ಒಂದೇನಂತಂದ್ರೆ ನನಗೆ ನೀವೆಲ್ಲ ಕಲಿಸ್ಕೊಟ್ಟಿದ್ದು ಏನಂತಂದ್ರೆ ಆ್ಯಕ್ಚುಲಿ ನಾನು ಆರ್ಟ್ಸ್ ಸ್ಟೂಡೆಂಟು. ಆದರೆ ಪ್ರೈಮರಿ ಹಂತದ ಟೀಚರ್ಸ್ ಮುಂದೆ ಮ್ಯಾಥ್ಸ್ ಬಗ್ಗೆ ನಾನು ನಿರರ್ಗಳವಾಗಿ ಮಾತನಾಡ್ತೀನಿ ಅಂತಂದ್ರೆ ಅದಕ್ಕೆಲ್ಲದು ಪ್ರೇರಣೆ ನೀವು ಕಲಿಸಿಕೊಟ್ಟಿರ್ತ ದಾರಿ, ನೀವು ಹೇಳಿಕೊಟ್ಟಿರ್ತಕ್ಕಂಥ ಪಾಠ, ಇವೆಲ್ಲವೂ ನಮ್ಮ ಕಣ್ಮುಂದೆ ಬರ್ತಾ ಇದ್ದಾವೆ. ಹೀಗೆ ನೀವೆಲ್ಲ ಆಶೀರ್ವಾದ ನಮ್ಮ ಮುಂದೆ ಇರಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ನಾವು 7ನೇ ತರಗತಿ ಮೈದೂರಲ್ಲಿ ಮುಗಿಸಿ 8ರಿಂದ ಇಲ್ಲಿ ಚಿಕ್ಕಲ್ಲಿ ಹೈಸ್ಕೂಲಲ್ಲಿ ಓದ್ತಿದ್ದೆ. ನನಗೆ ಜಾಸ್ತಿ ಗೊತ್ತು ಈಶ್ವರ ಪ್ರಕಾಶ್ ಮೈದೂರಲ್ಲಿ ಅವರು ವರ್ಕ್ ಮಾಡ್ತಿದ್ರು. ಅವರಿಗೆ ಗುರುದೇವ ಗುರುಬ್ರಹ್ಮ ಗುರುವಿಷ್ಣು ಮಹೇಶ್ವರ ಅಂತೇಳಿ ಇವತ್ತು ಈ ದಿನ ಇವತ್ತು ಮುಂದೆಂದೂ ಮಾಡೋಕ್ಕಾಗ್ತಿಲ್ಲ ಗೊತ್ತಿಲ್ಲ. ಆದ್ರೂ ಮರ್ಯಾದಷ್ಟೇ ಇದು ಮರ್ಯಾದೆ ಮಾಡಿಕೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇಂಥ ಒಂದು ಸಮ್ಮೇಳನ ಕಲಿಬೇಕಾದ್ರೆ ನಾವು ತುಂಬಾ ಪುಣ್ಯ ಮಾಡಿದ್ವಿ. ಯಾರು ಎಲ್ಲೇ ಓದಿದ್ರು ಅಂತ ಹೇಳಲ್ಲ, ಬಟ್ ಗುರುಗಳಿಂದ ನಾವು ಓದ್ತೀವಿ ಬಂದೇವ ಒಂದು ಮೂಲಕ. ನನ್ನ ಹೆಸರು ನಾಗಂತ ಹೇಳಿ. ನಮಸ್ಕಾರ. ನಮಸ್ಕಾರಗಳು. ಈ ದಿನ ಒಂದು ಮರೆಯಲಾಗದ ದಿನ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ. ಯಾಕಂದ್ರೆ ನಾವು ಒಟ್ಟಿಗೆ ವೇದಿಕೆ ಮೇಲೆ ಎಲ್ಲ ಶಿಕ್ಷಕರನ್ನು ಕಾಣೋದು ತುಂಬ ಅದೃಷ್ಟದ ಸಂಕೇತ. ಅದೇ ರೀತಿ ಎಲ್ಲ ಸ್ನೇಹಿತರು ಈ ದಿನ ನಾವು ಒಟ್ಟಿಗೆ ಕೂಡಿರೋದು ತುಂಬ ಸಂತೋಷದ ವಿಷಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನಮಸ್ಕಾರ. ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಈ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಗುರುವರು ನನಗೆ ಫೇವರೇಟೇ. ಪ್ರತಿಯೊಬ್ಬರು ಕೇವಲ ಪಾಠವನ್ನು ಹೇಳ್ಕೊಟ್ಟಿಲ್ಲ, ಅವರ ನಡವಳಿಕೆಯಿಂದ ನಾವು ನಮಗೆ ಗೊತ್ತಿದ್ದಲೇ ಒಂದು ಶಿಸ್ತಾಗಲಿ, ಒಂದು ಸಮಯ ಪಾಲನೆ ಆಗಲಿ, ಒಂದು ವಿನಯತೆ ಆಗಲಿ, ಒಂದು ವಿಧೇಯತೆ ಆಗಲಿ ನಾವು ಕಲ್ತ್ಕೊಂಡು ಬಂದಿದ್ದೀವಿ. ಸೊ ಆ ಗುರುಗಳ ಆಶೀರ್ವಾದ ನಮ್ಮ ಮೇಲೆ ಸದಾ ಹೀಗೆ ಇರುತ್ತೆ ಅಂತ ಅನ್ಕೊತೀನಿ. ಹಾಗೆ ಗುರುವಿನ ಗುಲಾಮನಾಗುವ ತನಕ ಕರೆಯದ ನಮ್ಮ ಬುದ್ಧಿ ಅಂತ ಒಂದು ಮಾತಿದೆ. ಅಂದರೆ ಕೆಲವೊಬ್ಬರು ಅಡಿ ಕಡೆ ಮಾತಾಡ್ತಿರ್ತಾರೆ, ದೇವರ ಅನುಗ್ರಹವಿಲ್ಲದೆ ಒಂದು ಹುಡುಕಟ್ಟಿನೂ ಅಲ್ಲಾಡಲ್ಲ ಅಂತೇಳಿ. ಹಾಗೆ ಗುರು ಕರುಣೆ ಮತ್ತು ಗುರು ಆಶೀರ್ವಾದ ಇಲ್ಲದೆ ಯಾವ ವಿದ್ಯಾರ್ಥಿಯ ಜೀವನವು ಪರಿಪೂರ್ಣ ಆಗೋದಿಲ್ಲ. ಅದಕ್ಕೆ ಗುರುಗಳು ಬಹಳ ಜೀವನದಲ್ಲಿ ಒಂದು ಪ್ರಾಮುಖ್ಯತೆಯುಳ್ಳ ಪಾತ್ರವನ್ನು ವಹಿಸ್ತಾರೆ. ನಾವು ಕೊನೆ ಉಸಿರಿನವರೆಗೂ ನಮ್ಮ ಗುರುಗಳನ್ನು ನಾವು ಯಾವತ್ತೂ ಮರೆಯೋಕ್ಕಾಗೋದಿಲ್ಲ. ಆ ಆಶೀರ್ವಾದ ನಮ್ಮ ಮೇಲೆ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಶಿಕ್ಷಕರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನನ್ನ ಹೆಸರು ಮಡಿವಾಳ ಶಿವರಾಜ್. ನಮ್ಮ ಅತ್ಯುತ್ತಮ ಶಿಕ್ಷಕರಂದರೆ ಪ್ರಕಾಶಪ್ಪ ಮಾಸ್ಟ್ರು, ಸದಾಶಿವಪ್ಪ ಮಾಸ್ಟ್ರು, ವೀರಂ ಟೀಚರ್ ಮತ್ತು ಮುಖ್ಯ ಗುರುಗಳಾದ ಪರಮೇಶಪ್ಪ ಮೇಷ್ಟ್ರು. ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಈಶಪ್ಪ ಮೇಷ್ಟ್ರು ಕನ್ನಡ ಟೀಚಿಂಗ್ ಮಾಡ್ತಿದ್ರು ಕೂಡ ಅವರು ನಮಗೆ ಸ್ಪೋರ್ಟ್ಸಲ್ಲಿ ತುಂಬ ಗೈಡ್ ಕೊಡ್ತಿದ್ರು. ಸದಾಶಿವಪ್ಪ ಮೇಷ್ಟ್ರು ಜೊತೆಗೆ ನಮ್ಮ ಶಾಲೆಯ ಹೆಸರು ಇನ್ನೂ ಜಾಸ್ತಿ ಆಗಲಿಕ್ಕೆ ಈಶಪ್ಪ ಮೇಷ್ಟ್ರು ಸೇವೆ ಜಾಸ್ತಿ ಇದೆ. ಡಾಕ್ಟರ್ ಲೋಕೇಶ್ ಅಂತ ಶಿಕ್ಷಣದಿಂದ ಕೆಲವರಿಗೆ ಇಲ್ಲೇ ಓದಿದ್ದೆ. ನಾನು 27 ವರ್ಷದಿಂದ ಈ ಕನಸು ಇವತ್ತೇ ಕಾಣುತ್ತಿದ್ದೇನೆ. ಅದೆಲ್ಲ ಶಿಕ್ಷಕರಿಗೆ ಧನ್ಯವಾದಗಳು. ನನ್ನ ಹೆಸರು ಗುರುಬಸವರಾಜ್ ಅಂತೇಳಿ, ನಮ್ಮ ಬಾವೇಳಿ. ನಮ್ಮಲ್ಲಿ ಬಾವೇಳಿ ಹುಡುಗರಂದ್ರೆ ನಾವು ಜಾಸ್ತಿ ಮೈದಾನದಲ್ಲಿ ಇರ್ತಿದ್ವಿ. ನಮಗೆ ಸದಾಶಿವಪ್ಪನವರು ಆ ರೀತಿಯಾಗಿ ನಮಗೆ ರೂಢಿ ಮಾಡಿಬಿಟ್ಟಿದ್ರು. ಯಾವುದಾದ್ರೂ ಸ್ಪೋರ್ಟ್ಸ್ ಬರಲಿ, ಯಾವುದಾದ್ರೂ ಬರಲಿ, ಚಿಕ್ಕೇರಿ ಹುಡುಗರಾಗಲಿ, ಕ್ಲಾಸ್ ಹುಡುಗರಾಗಲಿ ಯಾರು ಕರಿತಿದ್ರು ಅವರು ಲೇ ಬಾವೇಳಿ ಹುಡುಗರಿಗೆ ನೀವು ಬರೆಯುತ್ತಿದ್ರು. ಹಾಗಾಗಿ ನಾವು ಏನಾದರೂ ಸ್ಪೋರ್ಟ್ಸ್ ಏನಾದರೂ
ಗ್ರೌಂಡ್ ಅಂದರೆ ಕಬಡ್ಡಿ, ಖೋಖೋ, ವಾಲಿಬಾಲ್ ಅವನ್ನೆಲ್ಲ ಏನಿದ್ರು ನಮ್ಮ ಕಡೆನೇ ಮಾಡಿಸ್ತಾ ಇದ್ರು. ಅಂದರೆ ಅವು ದೈಹಿಕ ಶ್ರಮದ ಜೊತೆಗೆ ನಾವು ಅನೇಕ ಒಂದು ಉತ್ತಮ ಗುಣಗಳನ್ನು ಕಲ್ತ್ಕೊಂಡು ಹೋಗಿ ಅದೇ ರೀತಿಯಾಗಿ ನಾವು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಶಿಕ್ಷಕರು ನಮಗೆ ಅಚ್ಚುಮೆಚ್ಚಿನ ಶಿಕ್ಷಕರೇ. ಅದರಲ್ಲಿ ನಮಗೆ ಕೆಲವೊಂದಿಷ್ಟು ಮರಣ ಹೊಂದಿರತಕ್ಕಂಥ ಶಿಕ್ಷಕರು ಭಾಳ ನೆನಪಾಗ್ತಾರೆ. ಈಗ ಮಲ್ಲೇಶ್ವರ ಗಿಡ್ಡ ಅವರು ತೀರ್ಕೊಂಡಿದ್ದಾರೆ. ಅವ್ರು ನಮ್ಮನ್ನು 7ನೇ ಕ್ಲಾಸಲ್ಲಿ ಫೇಲ್ ಮಾಡದೆ ಹೋಗಿದ್ರೆ ನಾವು ಇವತ್ತು ಜೀವನ ಕಟ್ಕೊಂತಿದ್ದಿಲ್ಲ. ಅದರಲ್ಲಿ ನಾವು 7-8 ಜನ ಉಳಿದಿದ್ದೀವಿ. ಅವರೇ ನಾವೆಲ್ಲ ಕಾರ್ಯಕ್ರಮದಲ್ಲಿ ಮುಂದಿದ್ದೀವಿ. ಈಗ ನಮ್ಮ ಹಿಂದಿನ ಬ್ಯಾಚ್ನಲ್ಲೆಲ್ಲರೂ ನಮ್ಮ ಜೊತೆಗಿದ್ದಾರೆ. ಹಾಗಾಗಿ ಅವ್ರು ನಾನು ನಿಮಗೆ ಈ ಸಂದರ್ಭದಲ್ಲಿ ಭಾಳ ನೆನೆಸ್ತೀನಿ. ಅದೇ ರೀತಿಯಾಗಿ ನಾವು ನಾರಾಯಣ ಸರ್, ನಾವು ಸ್ಪೋರ್ಟ್ಸ್ ಹೋದರೆ ಅವ್ರು ನಮ್ಮ ಹಿಂದೆ ಬರ್ತೀವಿ. ನಾವೆಲ್ಲ ಹಳ್ಳಿ ನಾವು ಏನು ತರ್ತಿದ್ದಿಲ್ಲ, ಹಂಗೆ ಬಂದಿದ್ದೀವಿ. ಅಲ್ಲಿ ಹೋಗಿ ಎಲ್ಲರೂ ಏನೇನೋ ತಿಂತಿದ್ರು, ಊಟ ಮಾಡ್ತಿದ್ರು. ನಾವು ಏನೇನು ಸತ್ತು ಮೂರಾಗಿ ಎಲ್ಲ ಒಂದು ಕಡೆ ಮೂಲೆ ನಿಂತಿರ್ತಿದ್ವಿ. ಅವ್ರು ನೋಡ್ತಿದ್ವಿ, ಪ್ರತಿ ಸಾರಿ ನೋಡ್ತಿದ್ವಿ. ನೋಡಿದ ಮೇಲೆ ಲೇಖನ ಬಾಲಿದ್ವಿ. ಬಂದ್ಮೇಲೆ ಏನು ಮಾಡ್ತಿದ್ರು, ಅವ್ರು ದೇವರಿರ್ತಕ್ಕಂಥ ಒಂದು 100 ರೂಪಾಯಿ ದುಡ್ಡು ಕೊಟ್ಟು, ನೀವು ಹುಡುಗರು ಏನಿದ್ರಿ ನೀವೆಲ್ಲರೂ ಖಾರ ಮಾಡಕ್ಕೆ ಅಂತ ಹೇಳಿ ದುಡ್ಡು ಕೊಟ್ಟು ನಮಗೆ ಆ ಒಂದು ಹಸಿವೆಯನ್ನು ನೀಗಿಸ್ತಾ ಇದ್ರು. ಅದು ನಮಗೆ ಬಹಳ ಹೆಮ್ಮೆ, ಇದು ಒಂದು ನೆನಪಿನ ಒಂದು ಸಂಘಟನೆ ನಮ್ಮ ಜೀವನದಲ್ಲಿ ಬಹಳ ಹೋಗ್ತಿದೆ. ಅದೇ ರೀತಿಯಾಗಿ ನಮಗೆ ದ್ಯಾಮಪೇಶ್ ಯಾಕೆ ನೆನಪಾಗ್ತಾರೆ ಅಂದರೆ, ನಮ್ಮಲ್ಲಿ ನಮ್ಮ ಶಾಲೆಯಲ್ಲಿ ಗಣೇಶ ಹಬ್ಬ ನಾವು ಅದ್ದೂರಿಯಾಗಿ ಮಾಡ್ತಿದ್ವಿ, ಹೌದಾ? ನಾವು 3 ದಿವಸ ಕಾಯ್ತಾ ಇದ್ವಿ. ಯಾಕಂದ್ರೆ ನಮಗೆ ಒಗ್ಗರಣೆ ಮಾಡಿಟ್ಟು ಮಾಡಿಸ್ತಿದ್ರು ನಾವು, ಹೌದಾ? ಅದರಲ್ಲಿ ಕೆಲವೊಂದು 8 ಹುಡುಗರು ಮಾತ್ರ ಅವ್ರು ಆಸ್ತಿರ್ತಿದ್ರು. ಅವ್ರು ಏನಿಲ್ಲ, ರುಚಿ ನೋಡ್ಬೇಕಾದ್ರೆ ಒಂದೊಂದು ಇಡೀ ಮುಟ್ಟಿಗೆಯನ್ನ ಕೊಡ್ತಾ ಇದ್ರು ನಮ್ಗೆ, ಎಲ್ಲ ಹುಡುಗರಿಗೆ 8 ಹುಡುಗರಿಗೆ. ಒಂದ್ಸರಿ ಉಪ್ಪಾಗಿದ್ರೆ ನೋಡಿರ್ತಿದ್ರು, ಇನ್ನೊಂದ್ಸರಿ ಈಗ ಸರಿಯಾಗಿಲ್ಲ ನೋಡು 2 ಮುಟ್ಟಿಗೆ ನಾವು ಮಂಡ್ಯಕ್ಕೆ ತಿಂದ್ಬಿಟ್ರೆ ಹೊಟ್ಟೆ ತುಂಬ ಹೋಗ್ಬಿಡೋದು. ಆಮೇಲೆ ನಾವು ಪಂದ್ಯದಲ್ಲಿ ಕುಂತು ಊಟ ಮಾಡ್ತಿದ್ದಿಲ್ಲ. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಒಂದರಿಂದ 10ವರೆಗೆ ಇಲ್ಲೇ ಹೋಗಿರೋದು. ಒಂದೇನಂದರೆ ಗುರುವಂದನಾ ಕಾರ್ಯಕ್ರಮ ಒಂದು ಆಯೋಜನೆ ಮಾಡಲಿಕ್ಕೆ ಭಾಳ ಇದು 1.5 ತಿಂಗಳಲ್ಲೇ ಪ್ಲಾನ್ ಮಾಡಿದ್ವಿ. ಇದು ಭಾಳ ಖುಷಿ ವಿಚಾರ. ನಮಗೆ ಹೇಳೋದಂದರೆ ಇದನ್ನೆಲ್ಲರೂ ಆಯೋಜಕರು ಗುರುವಂದನಾ ಕಾರ್ಯಕ್ರಮಕ್ಕೆ ಏನು ಶಿಕ್ಷಕರು ಬಂದಿಲ್ಲ ನಮಗೆ ಅದು ಭಾಳ ತುಂಬ ಖುಷಿ ವಿಚಾರ. ಮತ್ತೆ ಏನಂದರೆ ಇದಕ್ಕೆ ನನಗೆ ಇನ್ನೊಂದು ಪ್ರೈಮರಿ ಶಾಲೆಯಲ್ಲಿ ಭಾಳ ಮಾಡಬೇಕು ಏನಾದರೂ ಒಂದು ಪ್ಲಾನಿಂಗ್ಸ್ ಏನಾದರೂ ಮಾಡಬೇಕಂತ ಭಾಳ ಆಸೆ. ನೋಡ್ರಿ, ಅಲ್ಲಿ ನಾವು ಇವತ್ತು ಈ ಟೈಮ್ ಈ ಗ್ರಾಮ ಪಂಚಾಯತಿ ಮೆಂಬರ್ ಆದಾಗ ನಿಯೋಜನೆ ಇಲ್ಲದೆ ನಾನು ಗೊತ್ತಿಲ್ಲ, ಏನಾದ್ರು ಸುಮ್ಮನೆ ಮಾಡ್ಬಿಡ್ತೀವಿ. ಏನಪ್ಪ ದುಡ್ಡು ಬರುತ್ತಲ್ಲ, ಅದು ಮಾಡಿ ಕಾಂಪೌಂಡ್ ಕೆಲಸ ಮಾಡಿ ದುಡ್ಡು ಬರುತ್ತಲ್ಲ, ಶಾಲೆ ಕಾಂಪೌಂಡ್ ಕಟ್ಟಿದ್ರೆ ದುಡ್ಡು ಬರುತ್ತೆ. ನಾವೇನು ಪ್ಲಾನ್ ಮಾಡ್ಬಿಡ್ತೀವಿ, ನಿಯೋಜನೆ ಇಲ್ಲದೆ ಬೀಳೋ ಕೇಂದ್ರ ಬಿಟ್ಟು ಸ್ಕೂಲ್ ಕಾಂಪೌಂಡ್ ಕಟ್ಟಿಬಿಟ್ಟು ಹೋಗಿ ನಾವೆಲ್ಲ ದುಡ್ಡು ಹಾಕಿ ಅನ್ಬಿಟ್ಟು ನಾನೇನು ಮಾಡಿಬಿಟ್ಟೆ, ಒಂದು ಪಂಚಾಯತ್ ಹಾಕಿಬಿಟ್ಟೆ. ಅದು ಕಾಂಪೌಂಡ್ ಎಲ್ಲ ಕಾಂಪೌಂಡ್ ಮಾಡಿದ್ರೆ ಬಿಲ್ ಅಂತ ಬರಲಿಲ್ಲ. ನನಗೊಂದು ಖುಷಿ ಅಂದರೆ ಏನಂತಂದರೆ ನನ್ನ ಮಕ್ಕಳಿಗೋಸ್ಕರ ಒಂದು ಪ್ಲಾನ್ ಮಾಡ್ತೀವಲ್ಲ, ಕಾಂಪೌಂಡ್ ಕಟ್ಟಿದ್ವಲ್ಲ ಅನ್ನೋದೊಂದು ಖುಷಿ ಆಯಿತು. ಮತ್ತು ಇನ್ನೊಂದು ಏನಂದರೆ, ಆ ಬಾವಿಯಲ್ಲಿ ಏನಾದರೂ ಮಕ್ಕಳು ಬೀಳ್ತವನ್ನ ಬೈಕ್ಗೋಸ್ಕರ ಆಗಲಿ ಆ ಕಾಂಪೌಂಡ್ ನಿರ್ಮಾಣ ಮಾಡ್ತೀವಿ. ನನಗೆ ಆ ಪ್ರೈಮರಿ ಸ್ಕೂಲಿಗೆ ಕಟ್ಟಿಸಿದಂಥ ನೆನಪು ಭಾಳ ಬಂದಿದೆ. ಅದು ಭಾಳ ಖುಷಿ ವಿಚಾರ. ಏನಂದರೆ ಎಲ್ಲರೂ ಪ್ರತಿಯೊಬ್ಬರು ಈ ಶಿಕ್ಷಕರ ವೇದಿಕೆ ಮೇಲೆ ಪ್ರತಿಯೊಬ್ಬರು ಸನ್ಮಾನ ಬಂದಲ್ಲ, ಅದು ಭಾಳ ಖುಷಿ ವಿಚಾರ. ನಾನು ಇದನ್ನು ಇಷ್ಟು ಬಂದು ನಿರೀಕ್ಷೆ ಮಾಡಿದ್ರೆ ಇಲ್ಲಿ ನಮಗೆ ಯಾರಾದರೂ ತಪ್ಪಿಸಿದ್ರು ಭಾಳ ಅದನ್ನೇ ಕನೆಕ್ಟ್ ಮಾಡ್ಕೊಂಡು ಪ್ರತಿಯೊಬ್ಬರು ಶಿಕ್ಷಕರಿಗೆ ಕಮ್ಯುನಿಕೇಷನ್ ಇತ್ತು. ಎಲ್ಲರೂ ಈ ಒಂದು ಕಾರ್ಯಕ್ರಮ ಕರೆದ್ವಿ, ಯಶಸ್ವಿ ಆಯಿತು. ನಮಗೆ ಭಾಳ ಖುಷಿ ಆಯಿತು. ಈ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಇವರು ನಮ್ಮ ಆಪ್ತ ಸ್ನೇಹಿತರೆಲ್ಲ ತೀರ್ಕೊಂಡ್ರು. ಅವರಿಗೂ ಅವರು ಕುಟುಂಬದ ವರ್ಗದವರಿಗೂ ನಾವು ಸನ್ಮಾನ ಮಾಡಿದ್ವಿ. ನಮಗೆ ಅದು ಭಾಳ ಖುಷಿ ವಿಚಾರ. ಯಾಕಂದರೆ ಅವರು ಈ ಟೈಮಲ್ಲಿ ಸ್ವಲ್ಪ ಸ್ವರ್ಗದಲ್ಲಿದ್ದರು, ಅವರಿಗೆ ಆತ್ಮ ಶಾಂತಿ ಸಿಗಲಿ ಅಂತ ನಾವು ಸನ್ಮಾನಕ್ಕೆ ಬಂದಂಥ ಎಲ್ಲ ಸ್ನೇಹಿತರ ಬಳಗದವರಿಗೂ ಮತ್ತು ತಮಗೂ ನಮ್ಮ ಶಿಕ್ಷಕ ವೃಂದದವರಿಗೂ ಸ್ವಾಗತ ಬಯಸ್ತೀನಿ. ನಮಸ್ಕಾರಗಳು. ನನ್ನ ಹೆಸರು ಹರೀಶ್ ಡಿ ಅಂತ. ನಮ್ಮದು MSWLLB. ನಾವು ವರ್ಕಿಂಗ್ ಇನ್ ಅಡ್ವೊಕೇಟ್ ಹತ್ಮಳ್ಳಿ. ನಮ್ಮದು ಪ್ರೈಮರಿ ನಾನು ಸ್ಟಡಿ ಮಾಡಿಲ್ಲ, ಓನ್ಲಿ ಹೈಸ್ಕೂಲ್. ನಮ್ಮ ಫಾದರ್ ನಿಮಗೆಲ್ಲ ಗೊತ್ತಿರ್ಬೋದು, ಬಿ ವೆಂಕಟೇಶ್ ಅವ್ರ ಮಗ ನಾನು. ಆದರೆ ನೀವು ಸ್ನೇಹಿತರಿರ್ತಕ್ಕಂಥ ಎಲ್ಲ ಶಿಕ್ಷಕರು ನನಗೆ ಪರಿಚಿತ. ಪ್ರೈಮರಿ ಮಾತ್ರ ಸ್ಟಡಿ ಮಾಡಿಲ್ಲ. ಶಿಕ್ಷಕ ವೃತ್ತಿ ಅಂದರೆ ನಮ್ಮ ಮನೆಯಲ್ಲಿ 3 ಶಿಕ್ಷಕರು ಅದರಂತಲ್ಲ, ಬಟ್ ನಾನು ಈ ರೀತಿ ಮಾತಾಡಬೇಕು, ನಾನು ಅಡ್ವೊಕೇಟಾಗಿ ಪ್ರಾಕ್ಟೀಸ್ ಮಾಡೋದು ಧೈರ್ಯ ಮೊದಲಕ್ಕಂತ ಕಾರಣ ಶಿಕ್ಷಕರು. ಯಾಕಂದರೆ ಶಿಕ್ಷಕರು ಒಬ್ಬ ಮಾರ್ಗದರ್ಶನ ಇಲ್ಲದಿದ್ದರೆ ಭೂಮಿ ಮೇಲೆ, ಈಗ ಇಸ್ರೋ ಇಂಡಿಯನ್ ಸ್ಯಾಟಲೈಟ್ ರಿಸರ್ಚ್ ಅವರು ಕೊಟ್ಟರು ಒಬ್ಬರಿದ್ದಾರೆ, ಅವರು ಶಿಕ್ಷಕರ ಮಾರ್ಗದರ್ಶನ ಬೆಳೆದು ಆ ರೀತಿ ಉನ್ನತ ಮಟ್ಟಕ್ಕೆ ಬೆಳೆದರು. ಪ್ರತಿಯೊಬ್ಬ ವೃತ್ತಿ ಮಾಡುವಂಥ ಎಂಥ ವೃತ್ತಿನಾಗಿರಲಿ ಅವರು ಲೋಕಲಿಂದ ಐವರೆಗೂ ಶಿಕ್ಷಕರ ಮಾರ್ಗದರ್ಶನ ಹೊರತು ಅದರಿಂದ ಬೇರೆ ಸಾಧ್ಯ ಅಲ್ಲ. ಧನ್ಯವಾದಗಳು. ಥ್ಯಾಂಕ್ ಯು.
ಎಲ್ಲ ಗುರುಗಳಿಗೂ ನಮಸ್ಕಾರ. ನನ್ನ ಹೆಸರು ಕೆ ರಾಮಗೌಡ ಅಂತಂದೇಳಿ, ಎಲ್ಲರಿಗೂ ಪರಿಚಿತ ಇರಬಹುದು. ನಾನು ಶಿಕ್ಷಕ ಆಗ್ಬೇಕಂತಂದ ಸುಮ್ಮನೆ ಓದಿ ಒಂದು ಇಲ್ಲಿ 1ರಿಂದ 10ನೇ ತರಗತಿವರೆಗೆ ಇಲ್ಲಿ ಮುಗಿಸಿದೆ. ಶಾಲಾ ಶಿಕ್ಷಣ ಮುಗಿಸ್ಕೊಂಡು ಹರಪನಹಳ್ಳಿಯಲ್ಲಿ PUC ಶಿಕ್ಷಣ ಮುಗಿಸಿದೆ, D.Ed ಶಿಕ್ಷಣ ಮುಗಿಸಿದೆ, ಅದೇ ರೀತಿ ಡಿಗ್ರಿ BA ಶಿಕ್ಷಣ ಮುಗಿಸಿದೆ, ಪದವಿ ಶಿಕ್ಷಣವೂ ಮುಗಿಸಿದೆ. ಕೊನೆಗೆ ನೌಕರಿ ಅಂತ ಒಂದು ವಿಚಾರ ಬಂದಾಗ ಅದು ನನ್ನ ಆ ನೌಕರಿ ವಿಚಾರ ಬಂದಾಗ ಏನಾಯ್ತಂದ್ರೆ, ನಮ್ಮ ಮೂಲದ ಗ್ರಾಮ ಪಂಚಾಯತಿ ಎಲೆಕ್ಷನ್ ಜೋರಾಗಿತ್ತು. ಆ ಎಲೆಕ್ಷನ್ಗೆ ಹೋಗಿ ನಾವು ಗ್ರಾಮ ಪಂಚಾಯತಿಗೆ ಹೋದ್ಮೇಲೆ ರಾಜಕೀಯ ಗುರಿ ಸ್ಟಾರ್ಟ್ ಆಯ್ತು. ಅದು ನೌಕರಿ ಗುರಿ ಹೋಯ್ತು, ರಾಜಕೀಯ ಗುರಿ ಸ್ಟಾರ್ಟ್ ಆಯ್ತು ನಮ್ದು. ಅದಾದ್ಮೇಲೆ ನಮ್ದು ಪಕ್ಕಕ್ಕೆ ನಮ್ಮ ತಂದೆಯವರು ಒಂದು ಕಿರಾಣಿ ಅಂಗಡಿ ಮಾಡಿದ್ದಾರೆ. ಆ ಕಿರಾಣಿ ಶಾಪ್ಗೆ ಅಟ್ಯಾಚ್ ಆಗಿಬಿಟ್ವಿ ನಾವು. ಈ ಶಿಕ್ಷಕರು ಆಗ್ಬೇಕಂತ ಹೋದರೂ ಬಿಸ್ನೆಸ್ಸಿಗೆ ಹೋಗ್ತೀವಿ. ಆ ಬಿಸ್ನೆಸ್ಸಿಂದ ನಮ್ಮ ಬರೋಕ್ಕಾಗಲಿದ್ದಾಗ ಈಗ ಬಿಸ್ನೆಸ್ ವೃತ್ತಿ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ನನಗೆ ಈ ಕಾರ್ಯಕ್ರಮ ಹಿಂದೆ ನಮ್ಮ ಟ್ರೈನಿಂಗ್ ಪೀರಿಯಡಲ್ಲಿ ನಾವು ಮಾಡ್ತಾ ಇದ್ದೀವಿ. 2 ಟ್ರೈನಿಂಗ್ ಪೀರಿಯಡಲ್ಲಿ ಮುಗಿಸಿದ್ದು ನಾನು. ಆದರೆ ಮೊನ್ನೆ ನಮ್ಮ ಮಂಜುನಾಥ್ ಅವರು, ಗಜೇಂದ್ರ ಆಚಾರ್ಯರು, ಗುರುಬಸವರಾಜ್ ಅವರು ಈ ರೀತಿ ಕಾರ್ಯಕ್ರಮ ಮಾಡ್ತಾರೆ ಅಂತ ನನಗೆ ತಿಳಿಸಿದಾಗ ಬಹಳ ಸಂತೋಷ ಆಯಿತು. ನಾವು ಪ್ರಾಥಮಿಕ ಶಾಲಾ ಹಂತದಲ್ಲಿ ಗುರುಗಳಿಗೆ ಗೌರವಪೂರ್ವಕವಾಗಿ ಇನ್ನೂ ಒಂದು ಅಭಿನಂದನೆ ಸಲ್ಲಿಸಬೇಕಂದ್ರೆ ಬಹಳ ಖುಷಿಯಾದ ವಿಚಾರ. ನಮ್ಮವು ಪ್ರಾಥಮಿಕ ಹಂತದಲ್ಲಿ ಏನಿರಬಲ್ಲ ಅವೆಲ್ಲವೂ ನೆನಪುಗಳು ಮರೆಯೋಕ್ಕಾಗಲ್ಲ. ನಾವು ಒಂದೊಂದು ಸಲ ಒಂದೊಂದು ಜಗದಲ್ಲಿ ಅವೆಲ್ಲ ನೆನಪಡ್ತಾವೆ. ನಾವು ಈ ಥರ ಹಿಂದೆ ನಾವು ಸಣ್ಣ ಮಕ್ಕಳಿಂದ ಮಾಡ್ತಾ ಇದ್ದೀವಲ್ಲ ಅಂತ. ಈಗ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿದ್ದು ನನಗೆ ಬಹಳ ಸಂತೋಷಕರ ವಿಷಯವಾಗಿದೆ. ಅದಿಷ್ಟು ಮಾತು ಮುಗಿಸಿ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜ್ಯೋತಿ ನಾರಾಯಣ್. ನಾನು ಇಲ್ಲೇ 1 to 10th ವರೆಗೂ ಓದ್ತಾ ಇದ್ದೆ. ನಂತರ ನಾನು ಪ್ರೈವೇಟ್ ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಮತ್ತು ಎಲ್ಲ